ಬಸ್ 2 ಮಿನಿಟ್ ಮೇ ಮ್ಯಾಗಿ ರೆಡಿ. ಕೇವಲ 2 ನಿಮಿಷದಲ್ಲಿ ಮ್ಯಾಗಿ ರೆಡಿ. ಹೌದು, ಈ ಜಾಹೀರಾತನ್ನ ನೀವು ದಿನ ಬೆಳಗ್ಗೆ ಆದರೆ ಟಿವಿ ಸೀರಿಯಲ್ಗಳಲ್ಲಿ, ಕ್ರಿಕೆಟ್ ಮ್ಯಾಚ್ಗಳಲ್ಲಿ, ನಿಮ್ಮ ನೆಚ್ಚಿನ ಸಿನಿಮಾಗಳ ಮಧ್ಯದಲ್ಲಿ ನೋಡಿರುತ್ತೀರಾ. ಎಷ್ಟೋ ಬ್ಯಾಚುಲರ್ಸ್ಗಳು, ಸ್ಕೂಲ್ ಹೋಗುವ ಮಕ್ಕಳು, ಕಾಲೇಜಿಗೆ ಹೋಗುವ ಮಕ್ಕಳು ಮನೆಯಲ್ಲಿ ಊಟ ತಿಂಡಿ ಇಲ್ಲ ಅಂದ್ರೆ ಅವರು ಮೊದಲು ಮಾಡಿಕೊಳ್ಳುವುದೇ ಈ ಮ್ಯಾಗಿ ಅನ್ನೋ ನ್ಯೂಡಲ್ನ. ಹೌದು, ಯಾರಿಗೆ ಅಡುಗೆ ಮನೆಯಲ್ಲಿ ಊಟ ತಿಂಡಿ ಮಾಡೋಕೆ ಬರೋದಿಲ್ಲವೋ ಅಂತವರು ಕೂಡ ಇವತ್ತು ಮ್ಯಾಗಿ ಮಾಡೋಕೆ ಇಷ್ಟಪಡುತ್ತಾರೆ. ಹೌದು, ನಿಮಗೆ ಈ ಮ್ಯಾಗಿ ಎಷ್ಟು ಸುಲಭ ಹಾಗೂ ಎಷ್ಟು ಬೇಗ ಆಗುತ್ತದೆ ಅನ್ನುವ ಹಿಂದಿನ ಕಾರಣ ನಿಮಗೇನಾದ್ರೂ ಗೊತ್ತಾ? ಅಂದ ಹಾಗೆ ನಿಮಗೆ ಈ ಮ್ಯಾಗಿಯ ಇತಿಹಾಸ ಗೊತ್ತಾ? ಯಾಕೆ ಈ ಹೆಸರು ಬಂತು ಅನ್ನೋದು ಗೊತ್ತಾ? ಹಾಗೆಯೇ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ನಾವು ತಿನ್ನುವ ಈ ರುಚಿಯಾದಂತಹ ಮ್ಯಾಗಿಯನ್ನ ಹೇಗೆ ತಯಾರಿಸುತ್ತಾರೆ ಅನ್ನುವ ಮಾಹಿತಿ ಏನಾದರೂ ಗೊತ್ತಾ? ಇದರ ಇತಿಹಾಸ, ಇದನ್ನ ತಯಾರಿಸುವ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮ್ಯಾಗಿ ನೂಡಲ್ಸ್ ಅನ್ನೋದು ಈಗ ಭಾರತದಲ್ಲಿ ಮನೆ ಮಾತು. ಅಡುಗೆ ಅಂದರೆ ಏನೇನು ಗೊತ್ತಿಲ್ಲದವರು ಕೂಡ ಮಾಡಬಹುದಂತಹ ಒಂದು ಅಡುಗೆ ಅಥವಾ ತಿಂಡಿಯೇ ಈ ಮ್ಯಾಗಿ ನೂಡಲ್ಸ್. ಆದರೆ ಭಾರತದಲ್ಲಿ ಮ್ಯಾಗಿ ಮೊದಲಿಗೆ ಬಂದಿದ್ದು 1982ರಲ್ಲಿ. ಅದಕ್ಕೂ ಮುನ್ನ ಅದು ವಿದೇಶದಲ್ಲಿ ಪರಿಚಯವಾಗಿತ್ತು. ಹಾಗೆ ಮೊದಲ ಬಾರಿಗೆ ಇದನ್ನು ಪರಿಚಯಿಸಿದ್ದು ಜರ್ಮನಿಯಲ್ಲಿ 1897ರಲ್ಲಿ. ಇದನ್ನು ಸಿದ್ಧಪಡಿಸಿದವರು ಜೂಲಿಯಸ್ ಮ್ಯಾಗಿ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ನೂಡಲ್ಸ್ ಅನ್ನ ತಯಾರಿಸಿದ್ದರು. ಅವರಿಗೆ ಈ ಆಲೋಚನೆ ಹೇಗೆ ಮೂಡಿತು ಅನ್ನೋದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಯಾಗಿದೆ. 1884ರಲ್ಲಿ ಜೂಲಿಯಸ್ ಮ್ಯಾಗಿ ಅವರು ಹಿಟ್ಟಿನಿಂದ ತಯಾರಾದ ಉತ್ಪನ್ನಗಳ ಮಾರಾಟವನ್ನ ಆರಂಭಿಸುತ್ತಾರೆ. ಆದರೆ ಆ ವ್ಯವಹಾರ ಅವರಿಗೆ ಕೈ ಹಿಡಿಯೋದಿಲ್ಲ. ನಂತರ 1886ರಲ್ಲಿ ಇನ್ಸ್ಟಂಟ್ ಫುಡ್ ತಯಾರಿಸುವ ಬಗ್ಗೆ ಅವರಿಗೆ ಐಡಿಯಾ ಬರುತ್ತದೆ. ಅಂದರೆ ಇವುಗಳನ್ನು ಇವತ್ತಿನ ಕಾಲದಲ್ಲಿ ಇನ್ಸ್ಟಂಟ್ ಫುಡ್ ಅಥವಾ ಫಾಸ್ಟ್ ಫುಡ್ ಅಂತ ಕೂಡ ಕರೆಯುತ್ತಾರೆ. ಹಾಗೆ ಶುರುವಾಗಿದ್ದೇ ಮ್ಯಾಗಿ ನೂಡಲ್ಸ್. ನಿಧಾನವಾಗಿ ಮಾರುಕಟ್ಟೆಯಲ್ಲಿ ಹೆಜ್ಜೆ ಊರಲು ಆರಂಭಿಸಿತ್ತು ಈ ಮ್ಯಾಗಿ ನೂಡಲ್ಸ್. ಆಗಿನ ಸಮಯದಲ್ಲಿ ಸ್ವಿಟ್ಜರ್ಲೆಂಡ್ ಸರ್ಕಾರ ಕೂಡ ಈ ಕೆಲಸಕ್ಕೆ ಸಹಾಯ ಮಾಡುತ್ತದೆ. ಮ್ಯಾಗಿ ಜೊತೆ ಜೂಲಿಯಸ್ ಅವರು ಹಲವಾರು ಸ್ವಾದದ ಸೂಪುಗಳನ್ನು ಸಹ ಪರಿಚಯಿಸಿದ್ದರು. ಮುಂದೆ ಮಾರುಕಟ್ಟೆಯಲ್ಲಿ ಅವುಗಳು ಸಹ ಸೂಪರ್ ಡೂಪರ್ ಹಿಟ್ ಆದವು. ನಂತರ ದೊಡ್ಡ ಮಟ್ಟದಲ್ಲಿ ಜನರು ಇದನ್ನ ಖರೀದಿಸಲು ಪ್ರಾರಂಭಿಸಿದರು. 1912ರಲ್ಲಿ ಜೂಲಿಯಸ್ ಮ್ಯಾಗಿ ತಯಾರಿಸಿದ ಉತ್ಪನ್ನಗಳು ಅಮೆರಿಕ ಮತ್ತು ಫ್ರಾನ್ಸ್ನಂತಹ ದೇಶಗಳಲ್ಲಿ ಮಾರಾಟ ಮಾಡಲು ಪ್ರಾರಂಭಿಸುತ್ತಾರೆ. ಆ ನಂತರ 1997ರಲ್ಲಿ ನೆಸ್ಲೆ ಎಂಬ ಕಂಪನಿಯಿಂದ ಮ್ಯಾಗಿ ನೂಡಲ್ಸ್ ಅನ್ನ ಖರೀದಿಸಲಾಗುತ್ತದೆ. ಅದಾದ ಮೇಲೆ ನಡೆದಿದ್ದು ಒಂದು ಇತಿಹಾಸ. ಇಡೀ ವಿಶ್ವಾದ್ಯಂತ ನೆಸ್ಲೆ ಕಂಪನಿಯವರು ಈ ಮ್ಯಾಗಿಯನ್ನ ಸಿದ್ಧಪಡಿಸಲು ಪ್ರಾರಂಭಿಸುತ್ತಾರೆ ಹಾಗೂ ಮಾರಾಟ ಮಾಡಲು ಕೂಡ ಪ್ರಾರಂಭಿಸುತ್ತಾರೆ. ಇದು ಭಾರತದಲ್ಲಿ ಪರಿಚಯವಾದ ಮೇಲಂತೂ ಮನೆಯಲ್ಲಿ ಹೆಸರಾಗಿದೆ. ಮ್ಯಾಗಿ ನೂಡಲ್ಸ್ ಪ್ರಪಂಚದ ಪ್ರಸಿದ್ಧ ನೂಡಲ್ಸ್ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಜನರು ಹೇಗೆ ಬ್ರೆಡ್ ಅನ್ನ ತಿನ್ನುತ್ತಾರೋ ಹಾಗೂ ಅದನ್ನು ಹೇಗೆ ತಯಾರಿಸುತ್ತಾರೋ ಅದೇ ರೀತಿ ಇವುಗಳನ್ನು ಕೂಡ ಫ್ಯಾಕ್ಟರಿಯಲ್ಲಿ ಹಾಗೂ ಕೆಲವೊಬ್ಬರು ಮನೆಯಲ್ಲಿ ಕೂಡ ತಯಾರಿಸುತ್ತಾರೆ. ನೀವು ತಿನ್ನುವಂತಹ ಈ ಮ್ಯಾಗಿಯನ್ನ ಹೆಚ್ಚಾಗಿ ದೊಡ್ಡ ಫ್ಯಾಕ್ಟರಿಗಳಲ್ಲಿ ತಯಾರಿಸುತ್ತಾರೆ. ಆದರೆ ಇವುಗಳನ್ನು ನೀವು ನಿಮ್ಮ ಮನೆಯಲ್ಲಿ ಕೂಡ ಸರಳವಾಗಿ ಮಾಡಬಹುದು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಅಜ್ಜಿಯಂದರು ಹಿಂದೆ ಮನೆಯಲ್ಲಿ ಶಾವಿಗೆಯನ್ನ ಮಾಡುತ್ತಿದ್ದರು ಹಾಗೂ ಅವುಗಳನ್ನ ತಿಂಗಳಗಟ್ಟಲೆ ಇಟ್ಟು ಅವುಗಳನ್ನು ಪಾಯಸದಲ್ಲಿ ಬಳಸುವುದು ಹಾಗೂ ಉಪ್ಪಿಟ್ಟಿನಲ್ಲಿ ಬಳಸುವುದು ಸಹಜವಾಗಿತ್ತು. ಅದರ ಒಂದು ರೂಪಾಂತರವೇ ಈ ಮ್ಯಾಗಿ ನೂಡಲ್ಸ್ ಆಗಿದೆ. ಇದನ್ನ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಿಸುತ್ತಾರೋ ಅನ್ನುವ ಮಾಹಿತಿಯನ್ನ ಈಗ ನಾವು ಒಂದೊಂದಾಗಿ ನೋಡೋಣ. ಈ ನೂಡಲ್ಸ್ ಉತ್ಪಾದನೆಯಲ್ಲಿ ಅಗತ್ಯ ಇರುವ ಪದಾರ್ಥಗಳೇನೆಂದರೆ ಮೊನೋಸೋಡಿಯಂ, ಗ್ಲೂಟಮೇಟ್, ತಾಳೆ ಎಣ್ಣೆ, ಹಿಟ್ಟು, ಸಕ್ಕರೆ, ಉಪ್ಪು ಮತ್ತು ಮಸಾಲೆ ಒಳಗೊಂಡಿರುತ್ತದೆ. ಇವುಗಳನ್ನ ಹೆಚ್ಚಾಗಿ ಮೈದಾದಿಂದ ಬಳಸಲಾಗುತ್ತದೆ. ಆದರೆ ಇತ್ತೀಚೆಗೆ ಗೋಧಿಯಿಂದಲೂ ಕೂಡ ಈ ಮ್ಯಾಗಿ ನೂಡಲ್ಸ್ ಅನ್ನ ತಯಾರಿಸುತ್ತಿದ್ದಾರೆ. ಹೌದು, ಈಗ ನಾನು ಹೇಳಿದಂತೆ ಈ ಎಲ್ಲ ಪದಾರ್ಥಗಳನ್ನ ಒಂದು ದೊಡ್ಡ ಕಂಟೈನರ್ ನಲ್ಲಿ ಹಾಕಿ ಅದರಲ್ಲಿ ತಕ್ಕ ಮಟ್ಟಿಗೆ ನೀರನ್ನ ಹಾಕುತ್ತಾರೆ. ಆಮೇಲೆ ಇದನ್ನ ಒಂದು ದೊಡ್ಡ ಮಿಕ್ಸಿಗೆ ಒಂದು ದೊಡ್ಡ ಪೈಪ್ ಮೂಲಕ ಕಳಿಸಲಾಗುತ್ತದೆ. ಆ ಮಿಕ್ಸಿಯಲ್ಲಿ ಈ ಹಿಟ್ಟನ್ನ ಹದವಾಗುವವರೆಗೂ ಚೆನ್ನಾಗಿ ಕಲಿಸುತ್ತಾರೆ. ಈ ಒಂದು ಪ್ರಾಸೆಸ್ ಅನ್ನ ಮಿಕ್ಸಿಂಗ್ ಎಂದು ಕರೆಯಲಾಗುತ್ತದೆ. ಹೀಗೆ ಹದ ಹೊಂದಿದ ಈ ಹಿಟ್ಟನ್ನ
ನೀವು ಮಾಡುವಂತಹ ಚಪಾತಿ ಅಥವಾ ಬೇಕರಿಯಲ್ಲಿ ತಯಾರಿಸುವಂತಹ ಬ್ರೆಡ್ ಮಾಡುವಂತಹ ಹದಕ್ಕೆ ಈ ಹಿಟ್ಟನ್ನು ಕಲಿಸುತ್ತಾರೆ. ನಾವು ಹೇಗೆ ಈ ಹಿಟ್ಟನ್ನು ಮನೆಯಲ್ಲಿ ಕೈಯಿಂದ ಕಲಿಸುತ್ತೇವೆ, ಅದೇ ರೀತಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಮಿಕ್ಸರ್ಗಳನ್ನು ಬಳಸಿ ಇದನ್ನ ಹದಗೊಳಿಸುತ್ತಾರೆ. ಈ ಮಿಕ್ಸ್ ಮಾಡುವ ಸಂದರ್ಭದಲ್ಲಿಯೇ ಕೆಲವು ಕಂಪನಿಗಳು ತಿನ್ನುವಂತಹ ಬಣ್ಣವನ್ನ ಅಂದರೆ ಕುಕ್ಕಿಂಗ್ ಕಲರ್ ಅನ್ನು ಕೂಡ ಬಳಸುತ್ತಾರೆ. ಹೀಗೆ ಹದಗೊಂಡಂತಹ ಈ ಹಿಟ್ಟನ್ನ ಒಂದು ಕನ್ವೇಯರ್ ಬೆಲ್ಟ್ ಮೂಲಕ ಮುಂದಿನ ಪ್ರಾಸೆಸ್ಗೆ ಕಳಿಸಲಾಗುತ್ತದೆ. ಮುಂದೆ ಇದನ್ನ ಸ್ಪ್ರೆಡ್ಡಿಂಗ್ ಮಷಿನ್ಗೆ ಈ ಕನ್ವೇಯರ್ ಬೆಲ್ಟ್ ಮೂಲಕ ಕಳಿಸಿದಾಗ ಈ ಸ್ಪ್ರೆಡ್ಡಿಂಗ್ ಮಷಿನ್ ಆ ಹಿಟ್ಟನ್ನ ಅಗಲವನ್ನಾಗಿ ಮಾಡುತ್ತದೆ. ಅಂದ್ರೆ ನಾವು ಹೇಗೆ ಚಪಾತಿ ಮಾಡುವಾಗ ಹಿಟ್ಟನ್ನ ಗುಂಡು ಗುಂಡಾಗಿ ಉಂಡೆಯನ್ನ ಮಾಡಿಕೊಂಡು ಅದನ್ನ ಹೇಗೆ ಲಟ್ಟಣಿಗೆಯನ್ನ ಬಳಸಿ ಅದನ್ನ ನಾವು ಚಪಾತಿ ರೂಪ ಕೊಡುತ್ತೇವೋ, ಅದೇ ರೀತಿ ದೊಡ್ಡ ದೊಡ್ಡ ಮಷೀನ್ಗಳನ್ನ ಬಳಸಿಕೊಂಡು ಈ ಹಿಟ್ಟನ್ನ ಅಗಲ ಮಾಡುತ್ತಾರೆ. ಹೀಗೆ ಸ್ಪ್ರೆಡ್ ಆದಂತಹ ಹಿಟ್ಟನ್ನ ಮುಂದೆ ಇನ್ನೊಂದು ಕನ್ವೇಯರ್ ಬೆಲ್ಟ್ ಮೂಲಕ ಇನ್ನಷ್ಟು ಹಿಟ್ಟು ತೆಳುವಾಗಿ ಆಗಲು ಥಿನ್ನರ್ ಎಂಬ ಇನ್ನೊಂದು ಸ್ಪ್ರೆಡ್ಡಿಂಗ್ ಮಷಿನ್ಗೆ ಕಳಿಸಲಾಗುತ್ತದೆ. ಇಲ್ಲಿ ಹಿಟ್ಟು ಇನ್ನೂ ತೆಳ್ಳಗೆ ಸಣ್ಣಗೆ ಆದಾಗ ಇದನ್ನು ಇನ್ನೊಂದು ಕನ್ವೇಯರ್ ಬೆಲ್ಟ್ ಮೂಲಕ ಕಟಿಂಗ್ ಮಷಿನ್ಗೆ ಕಳಿಸಲಾಗುತ್ತದೆ. ಈ ಕಟರ್ ಮಷಿನ್ ತೆಳುವಾದ ಹಿಟ್ಟನ್ನ ಅಂದರೆ ಚಪಾತಿ ಆಕಾರ ಹೊಂದಂತ ಹಿಟ್ಟನ್ನ ಚಿಕ್ಕ ಹಾಗೂ ದೊಡ್ಡ ಸೈಜ್ಗೆ ಹಿಟ್ಟನ್ನ ಕತ್ತರಿಸುತ್ತವೆ. ಆಮೇಲೆ ಈ ಪದರುಗಳನ್ನ ಅಂದರೆ ಕತ್ತರಿಸಿದಂತಹ ಈ ಹಿಟ್ಟನ್ನ ಸ್ಪ್ರಿಂಗಿಂಗ್ ಮಷಿನ್ಗೆ ಇನ್ನೊಂದು ಕನ್ವೇಯರ್ ಬೆಲ್ಟ್ ಮೂಲಕ ಕಳಿಸಲಾಗುತ್ತದೆ. ಇಲ್ಲಿ ನೀವು ತಿನ್ನುವಂತಹ ನೂಡಲ್ಸ್ಗಳು ಸ್ಪ್ರಿಂಗ್ ಆಕಾರವಾಗಿ ಮಾರ್ಪಡಿಸಲ್ಪಡುತ್ತವೆ. ಅದರಲ್ಲಿ ದೊಡ್ಡ ಸ್ಪ್ರಿಂಗ್ ಹಾಗೂ ಚಿಕ್ಕ ಸ್ಪ್ರಿಂಗ್ ಹಾಗೂ 3-4 ತರದ ಆಕಾರಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಆ ನೂಡಲ್ಸ್ಗೆ ಕೊಡಲಾಗುತ್ತದೆ. ಹೀಗೆ ಸ್ಪ್ರಿಂಗ್ ಆಕಾರವನ್ನು ಪಡೆದಂತಹ ಈ ನೂಡಲ್ಸ್ಗಳನ್ನು ಮುಂದೆ ದೊಡ್ಡ ದೊಡ್ಡ ವ್ಯಾಕ್ಯೂಮ್ ಮಷಿನ್ಗೆ ಹಾಕಿ 10-15 ನಿಮಿಷ ಕಾಲ 40-50 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇವುಗಳನ್ನು ಸ್ಟೀಮ್ ಕೂಡ ಮಾಡಲಾಗುತ್ತದೆ. ಈಗ ನಿಮಗೆ ಒಂದು ಪ್ರಶ್ನೆ ಹುಟ್ಟಬಹುದು, ಯಾಕೆ ಈ ಸ್ಪ್ರಿಂಗ್ ಆಕಾರವನ್ನು ಪಡೆದಂತಹ ನೂಡಲ್ಸ್ಗಳನ್ನ ಸ್ಟೀಮ್ ಮಾಡಲಾಗುತ್ತದೆ ಎಂದು. ನಿಮಗೆ ನೆನಪಿರಲಿ ಸ್ನೇಹಿತರೆ, ಸ್ಟೀಮ್ ಮಾಡಿದ್ರೆ ಇವುಗಳು ಅರ್ಧ ಆಗಲೇ ಬೆಂದು ಬಿಡುತ್ತವೆ. ನೀವು ಜಾಹೀರಾತು ನೋಡಿದಾಗ ಈಗ ನಿಮಗೆ ಅರ್ಥವಾಗುತ್ತದೆ ಯಾಕೆ ಈ ಜಾಹೀರಾತುಗಳು 2 ನಿಮಿಷದಲ್ಲಿ ಮ್ಯಾಗಿ ತಯಾರಾಗುತ್ತದೆ ಎಂದು. ಯಾಕಂದ್ರೆ 2 ನಿಮಿಷದಲ್ಲಿ ಈ ಮ್ಯಾಗಿ ಬೇಯಬೇಕೆಂದರೆ ಅದು ಅರ್ಧ ಆಗಲೇ ಬೆಂದಿರಬೇಕು. ಆಗ ಮಾತ್ರ ಮುಂದೆ ನೀವು ಬಳಸುವಾಗ 2 ನಿಮಿಷದಲ್ಲಿ ಈ ನೂಡಲ್ಸ್ಗಳು ಬೆಂದು ನೀವು ತಿನ್ನುವ ಹಾಗೆ ತಯಾರಿ ಮಾಡಲ್ಪಡುತ್ತವೆ. ಅಂದ್ರೆ ಇದರಲ್ಲಿ ಕೇವಲ ಮಸಾಲೆನ ಹಾಕಿ 2 ನಿಮಿಷ ಬೇಯಿಸಿ ನೀವು ತಿನ್ನುವಂತೆ ಮಾಡುತ್ತವೆ. ಈ ರೀತಿ ಮ್ಯಾಗಿ ನೂಡಲ್ಸ್ಗಳನ್ನ ಸ್ಟೀಮ್ ಮಾಡುವ ಸಂದರ್ಭದಲ್ಲಿ ಅವುಗಳಿಗೆ ಶೈನಿಂಗ್ ಅಂದರೆ ಹೊಳಪು ಬರಲು ಮತ್ತು ಆರಾಮವಾಗಿ ಬಾಯಲ್ಲಿ ಎಳೆದುಕೊಳ್ಳಲು ಅವುಗಳಿಗೆ ಕೆಲವು ದೇಶಗಳಲ್ಲಿ ಫ್ಯಾಟ್ಗಳನ್ನ ಮಿಕ್ಸ್ ಮಾಡುತ್ತಾರೆ, ಅಂದರೆ ಕೊಬ್ಬಿನ ಅಂಶಗಳನ್ನ ಅವುಗಳಲ್ಲಿ ಹಾಕುತ್ತಾರೆ. ಭಾರತದಲ್ಲಿ 1996ರ ಮೊದಲು ಕುರಿಯ ಹಾಗೂ ಮೇಕೆಯ ಕೊಬ್ಬನ್ನ ಬಳಸುತ್ತಿದ್ದರು. ಯಾವಾಗ ಸರ್ಕಾರ ಇದರ ಮೇಲೆ ನಿರ್ಬಂಧ ಮಾಡಿತೋ ಆಗಿನಿಂದ ಕುರಿ ಹಾಗೂ ಮೇಕೆಯ ಕೊಬ್ಬನ್ನ ಬಿಟ್ಟು ಈಗ ಕೇವಲ ತರಕಾರಿ ಮಿಶ್ರಿತ ಕೊಬ್ಬನ್ನ ಹಾಕಲಾಗುತ್ತಿದೆ. ಇದೇ ಕಾರಣ ಭಾರತದಲ್ಲಿ ಕೆಲವು ದಿನಗಳ ಕಾಲ ನಿಮಗೆ ಗೊತ್ತಿರುವ ಹಾಗೆ ಮ್ಯಾಗಿ ನೂಡಲ್ಸ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಕೂಡ ಮಾಡಲಾಗಿತ್ತು. ತದನಂತರ ಸರ್ಕಾರದ ಆದೇಶದ ನಂತರ ಈಗ ಭಾರತದಲ್ಲಿ ತಯಾರಿಸುವಂತಹ ಮ್ಯಾಗಿ ಶುದ್ಧ ಸಸ್ಯಾಹಾರಿಯಾಗಿದೆ. ಆದರೆ ಕೆಲವೊಂದು ದೇಶಗಳಲ್ಲಿ ಕೆಲವೊಂದು ಖಂಡಗಳಲ್ಲಿ ಈಗಲೂ ಕೂಡ ಮ್ಯಾಗಿಯನ್ನು ಬಳಸುವಾಗ ದನದ ಕೊಬ್ಬನ್ನ, ಹಂದಿಯ ಕೊಬ್ಬನ್ನ, ಕುರಿಯ ಕೊಬ್ಬನ್ನ ಹಾಗೂ ಇನ್ನು ಕೆಲವು ಪ್ರಾಣಿಗಳ ಕೊಬ್ಬನ್ನ ಮ್ಯಾಗಿಯಲ್ಲಿ ಬಳಸುತ್ತಾರೆ. ಅವುಗಳಲ್ಲಿ ಹೆಚ್ಚಾಗಿ ಚೈನಾ, ಯುರೋಪಿಯನ್, ಆಫ್ರಿಕನ್ ಹಾಗೂ ಅಮೆರಿಕ ದೇಶಗಳಲ್ಲಿ ಹೆಚ್ಚಾಗಿ ಈ ರೀತಿಯ ಪ್ರಾಣಿಗಳ ಕೊಬ್ಬನ್ನ ಬಳಸಿ ಮ್ಯಾಗಿಯನ್ನ ಕೂಡ ತಯಾರಿಸುತ್ತಾರೆ. ಇದೇ ಕಾರಣ ಹೊರದೇಶದಲ್ಲಿ ನೀವು ಹೋದಾಗ ಮ್ಯಾಗಿಯನ್ನು ತಿನ್ನುವಾಗ ಮ್ಯಾಗಿಯ ಪ್ಯಾಕ್ ಮೇಲೆ ಹಸಿರು ಬಣ್ಣದ ಚುಕ್ಕೆ ಇದ್ರೆ ಮಾತ್ರ ನೀವು ಅದನ್ನ ತಿನ್ನಬಹುದು. ಅಂದ್ರೆ ಇದನ್ನ ಸಂಪೂರ್ಣವಾಗಿ ವೆಜಿಟೇಬಲ್ ಗಳನ್ನ ಬಳಸಿ ಮಾತ್ರ ತಯಾರಿಸಲಾಗಿದೆ ಎಂದರ್ಥ. ಒಂದು ವೇಳೆ ಪ್ಯಾಕ್ ಮೇಲೆ ಕೆಂಪು ಬಣ್ಣದ ಚುಕ್ಕೆ ಇದ್ದರೆ ಅದರಲ್ಲಿ ಪ್ರಾಣಿಗಳ ಅಂಶವನ್ನು ಕೂಡ ಸೇರಿಸಲಾಗಿದೆ ಎಂದರ್ಥ. ಇವು ನಿಮಗೆ ವೆಜ್ ಹಾಗೂ ನಾನ್ ವೆಜ್ ಮ್ಯಾಗಿಗಳ ಬಗ್ಗೆ ಮಾಹಿತಿ ಪಡೆಯಲು ಸಹಾಯ ಮಾಡುತ್ತವೆ. ಹೀಗೆ ಸ್ಟೀಮ್ ಮಾಡಿದಂತಹ ಮ್ಯಾಗಿಗಳನ್ನ ಮುಂದೆ ಪ್ಯಾಕಿಂಗ್ ಮಾಡಿ ಅವುಗಳನ್ನ ದೊಡ್ಡ ದೊಡ್ಡ ಮಾಲುಗಳಿಗೆ, ದೊಡ್ಡ ದೊಡ್ಡ ಅಂಗಡಿಗಳಿಗೆ ಕಳಿಸಿದಾಗ ನೀವು ಅದನ್ನ ಅಲ್ಲಿಂದ ಖರೀದಿ ಮಾಡಿ
ಮನೆಗೆ ತಂದು 2 ನಿಮಿಷದಲ್ಲಿ ಮ್ಯಾಗಿ ರೆಡಿ ಆಗುವ ಹಾಗೆ ಮಾಡುತ್ತದೆ. ಈಗ ನಿಮಗೆ ಗೊತ್ತಾಗಿರಬಹುದು ಯಾವ ರೀತಿ ಮ್ಯಾಗಿ ತಯಾರಾಗುತ್ತದೆ ಅಂತ, ಏನೆಲ್ಲ ಪದಾರ್ಥಗಳನ್ನ ಹಾಕಿ ಈ ಮ್ಯಾಗಿ ತಯಾರಾಗುತ್ತದೆ ಅಂತ, ಹೇಗೆ ತಯಾರಾಗುತ್ತದೆ ಅಂತ. ಮುಂದೆ ನೀವು ಮ್ಯಾಗಿಯನ್ನು ತಿನ್ನುವಾಗ ಈ ಎಲ್ಲ ಅಂಶಗಳು ನಿಮ್ಮ ತಲೆಯಲ್ಲಿ ಬರುತ್ತವೆ ಎಂದು ನಾನು ಅಂದುಕೊಂಡಿದ್ದೇನೆ. ಭಾರತದಲ್ಲಿರುವ ಮ್ಯಾಗಿ ಸೇಫ್ ಆಗಿದೆ, ರುಚಿಯಾಗಿದೆ, ನೀವು ಕೂಡ ಆರಾಮವಾಗಿ ತಿನ್ನಬಹುದು. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ.